ಬೆಂಗಳೂರಿನ ಲಕೆರೆ ಚೌಡೇಶ್ವರಿ ನಗರದ 1ನೇ ಮುಖ್ಯ ರಸ್ತೆಯಲ್ಲಿರುವ ಸ್ವಾಮಿ ವಿವೇಕಾನಂದ ಕನ್ನಡ ಯುವಕರ ಸಂಘದ ವತಿಯಿಂದ 21ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಶ್ರೀ ಅಣ್ಣಮ್ಮ ದೇವಿ, ಶ್ರೀ ಸರ್ಕಲ್ ಮಾರಮ್ಮ, ಗ್ರಾಮ ದೇವತೆ ಶ್ರೀ ಚೌಡೇಶ್ವರಿ ಮಾತೆಯವರ ಅದ್ದೂರಿ ಉತ್ಸವ ನಡೆಸಲಾಯಿತು. ಸಮಾಜ ಸೇವಕರಾದ ಶ್ರೀ ರೇಣುಕಪ್ಪನವರ ಸವಿ ನೆನಪಿನೊಂದಿಗೆ ನಡೆದ ಕಾರ್ಯಕ್ರಮ ದಿನಾಂಕ 20-12-2024ರಿಂದ ದಿನಾಂಕ 22-12-2024 ಭಾನುವಾರದವರೆಗೆ ನಡೆಯಿತು. ದಿವಂಗತ ಶ್ರೀ ರೇಣುಕಪ್ಪನವರ ಸುಪುತ್ರ ಹಾಗೂ ಸ್ವಾಮಿ ವಿವೇಕಾನಂದ ಕನ್ನಡ ಯುವಕರ ಸಂಘದ ಅಧ್ಯಕ್ಷರಾದ ಮಣಿಕಂಠ ಆರ್, ಗೌರವಾಧ್ಯಕ್ಷರಾದ ಲಕ್ಕಪ್ಪ, ಗೌರವ ಕಾರ್ಯದರ್ಶಿ ದೀಪಕ್ ರಾವ್, ಖಜಾಂಚಿ ಯಲ್ಲಪ್ಪ, ಪದಾಧಿಕಾರಿಗಳಾದ ಡಿಕೆ ಮನು, ಲೋಕೇಶ್, ದರ್ಶನ್, ಶ್ರೀನಿವಾಸ್, ಪರಶುರಾಮ್, ಮಧು, ಗಗನ್ ಟಿ, ಮಂಜು, ಗಗನ್ ಆರ್, ಪ್ರೇಮ್, ಪ್ರಜ್ವಲ್, ಸುಹಾಸ್, ಗಗನ್ ಎಸ್, ಮಧು ಬಿ, ಯಶವಂತ್, ವಾಸು ಸೇರಿದಂತೆ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಜಕೀಯ ಮುಖಂಡರುಗಳು, ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಸಮಾಜ ಸೇವಕರು ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ರಸಮಂಜರಿ ಕಾರ್ಯಕ್ರಮ, ಮನರಂಜನೆ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಹಾಗೂ ಸಾವಿರಾರು ಜನಕ್ಕೆ ಬೃಹತ್ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಭಾನುವಾರ ಸಂಜೆ 4 ಗಂಟೆಗೆ ವಿವಿಧ ಅದ್ದೂರಿ ವಾದ್ಯವೃಂದದೊಂದಿಗೆ ತಮಟೆ ವಾದ್ಯ, ಡೊಳ್ಳು ಕುಣಿತ, ಕೀಲುಕುದುರೆ, ಅಲಂಕಾರಿ ಬೊಂಬೆಗಳ ಕುಣಿತ ಹಾಗೂ ಮುತ್ತಿನ ಪಲ್ಲಕ್ಕಿಯಲ್ಲಿ ಶ್ರೀದೇವಿಯರ ಅದ್ದೂರಿ ಮೆರವಣಿಗೆ ನಡೆಯಿತು. ಶ್ರೀ ಸ್ವಾಮಿ ವಿವೇಕಾನಂದ ಕನ್ನಡ ಯುವಕರ ಸಂಘನ ನಮ್ಮ ತಂದೆಯವರು ಕಟ್ಟಿರ್ತಾರೆ. ಅವರು ತೀರೋಗಿ 2 ವರ್ಷ ಆಗಿರುತ್ತೆ. ಅವರ ಏನು ನಡೆಸ್ಕೊಂಡು ಹೋಗ್ತಾಯಿದ್ರು ಆ ಕಾರ್ಯಕ್ರಮಗಳನ್ನ, ಅವ್ರು ಬಿಟ್ಟೋಗಿರೋಂಥ ಕಾರ್ಯಗಳನ್ನ, ಕೆಲಸಗಳನ್ನ ಅವ್ರ ಮಗ ಆದಂಥ ನಾನು ಮಣಿಕಂಠ ಅವ್ರು ಮಾಡ್ತಿದ್ದ ಕೆಲವೊಂದು ಕಾರ್ಯಗಳನ್ನೆಲ್ಲ ಗುರುತಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇದೇ ಥರ ಎಲ್ಲರೂ ನಿಮ್ಮ ಸಹಕಾರ, ನನ್ನ ತಂದೆ ತಾಯಿ ಸಮಾನದ ಹಾಗೂ ಅಕ್ಕ ತಂಗಿಯರು, ನನ್ನ ನೆಚ್ಚಿನ ಸಹೋದರ ಸಹೋದರಿಯರು ಎಲ್ಲರೂ ಇದೇ ಥರ ನನಗೆ ಸಹಕರಿಸ್ತಾ ಇರಬೇಕು. ಹಾಗೇ ನಾನು ಎಲ್ಲೇ ಆದ್ರೂ ಇವಾಗ ನಾಳೆ ನೋಡಿ ಭಾನುವಾರ ಬೆಳಗ್ಗೆ 9:30ಕ್ಕೆ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀನಿ ಮತ್ತು ರಕ್ತದಾನ ಇದೆ. ಕಾಣದಲ್ಲಿರೋರಿಗೆ ಉಚಿತವಾಗಿ ನಾವೇ ಆಪ್ರೇಷನ್ ಮಾಡಿಸ್ಕೊಡ್ತಾಯಿದ್ವಿ ನಮ್ಮ ಸಂಘಟನೆ ವತಿಯಿಂದ. ಮತ್ತು ಕಣ್ಣು ಪೊರೆ ಇರೋರಿಗೆ ಮತ್ತು ಅವ್ರಿಗೆ ಕಣ್ಣಿಗೆ ಏನಾದ್ರು ಸೈಟ್ ಇದ್ದವ್ರಿಗೆ ಉಚಿತವಾಗಿ ಕನ್ನಡಕ ಕೊಡಿಸ್ತಾ ಇದ್ದೀವಿ. ಹಾಗೆಯೇ ಎಲ್ಲಾದರೂ ಬೀದಿಲಿ ಸತ್ತಿರೋಂಥ ನಾಯಿಗಳನ್ನ ಅಂಥದ್ದನ್ನೆಲ್ಲ ಉಚಿತವಾಗಿ ಶವ ಸಂಸ್ಕಾರ ಮಾಡಿಕೊಡ್ತೀವಿ. ಅನಾಥ ಶವಗಳಿಗೂ ಕೂಡ ಉಚಿತವಾಗಿ ಶವ ಸಂಸ್ಕಾರ ಮಾಡೋದು ನಮ್ಮ ವಾರ್ಡ್ಗಳಲ್ಲಿ, ಅಂದರೆ ರಾಜೀವ್ ಗಾಂಧಿ ನಗರ, ಲಗ್ಗೆರೆ, ಚೌಡೇಶ್ವರಿ ನಗರ, ಕೆಂಪೇಗೌಡ ಲೇಔಟ್ನಲ್ಲಿ ಯಾರೇ ಒಂದು ಅಂತಿಮವಾಗಿ ತೀರೋದ್ರೆ ಅವ್ರಿಗೆ ಉಚಿತವಾಗಿ ಶವಯಾತ್ರೆ ಗಾಡಿಗಳಾಗಿರ್ಬೋದು, ಮತ್ತು ಫ್ರಿಡ್ಜ್ ಆಗಿರ್ಬೋದು, ಶವಯಾತ್ರೆ ಮಾಡುವಂಥ ಫ್ರೀಝರ್ ಆಗಿರ್ಬೋದು, ಮತ್ತು ಶವ ಸಂಸ್ಕಾರಕ್ಕೆ 20 ಚೇರ್ ಮತ್ತು ಶಾಮಿಯಾನ ಇವೆಲ್ಲವನ್ನು ನಮ್ಮ ಸಂಘಟನೆಯಿಂದ ಉಚಿತವಾಗಿ ನೀಡ್ತಾ ಇದ್ದೀವಿ. ಇದೆಲ್ಲ ನನ್ನೊಬ್ಬನಿಂದಲ್ಲ, ನನ್ನೆಲ್ಲ ಸಂಘಟನಾ ಕಾರ್ಯಗಳಿಂದ, ನನ್ನೆಲ್ಲ ಪದಾಧಿಕಾರಿಗಳಿಂದ, ಹಾಗೆ ನಮ್ಮ ತಂದೆ ಸಮಾನರಾದ ಲೆಕ್ಕಪ್ಪರವರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆಯಾಗಿದ್ದಾರೆ. ಅವ್ರು ತೋರಿಸ್ತಂಥ ದಾರಿಯಲ್ಲಿ ನಾವು ನಡೀತಾ ಇದ್ದೀವಿ. ಇನ್ನು ಮುಂದಿನದು ಹೇಳ್ಬೇಕಂತಂದರೆ, ನಮಗೆ ಭಗವಂತ ತಾಯಿ ನಮ್ಮವ್ವ ಎಷ್ಟು ಶಕ್ತಿ ಕೊಡ್ತಾಳೋ ಅಷ್ಟು ಶಕ್ತಿ ಮೀರಿ ಕೂಡ ನಾವು ಈ ಕಾರ್ಯಕ್ರಮವನ್ನು ನನ್ನ ಜೀವ ಇರೋವರೆಗೂ ನಡೆಸ್ಕೊಂಡು ಹೋಗ್ತೀನಿ ಅಂತ 2 ಮಾತನ್ನು ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ನಡೀತಾ ಇರೋಂಥ ಕಾರ್ಯಕ್ರಮಕ್ಕೆ ನಮ್ಮ ಚೌಡೇಶ್ವರಿ ನಗರ, ರಾಜೀವ್ ಗಾಂಧಿ ನಗರ ಅವರು ಸಹಕಾರ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ನಮಗೆ ಸಹಕರಿಸಿದ್ದಾರೆ. ಹೀಗೆ ಅವರು ಕೂಡ ಮುಂದುವರಿಸಲಿ. ಇದು ನನಗೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ ಅಲ್ಲ, ಇದು ನಿಮಗಳಿಗಾಗಿ ಮಾಡ್ತಾ ಇರೋ ಕಾರ್ಯಕ್ರಮ, ನಿಮಗೋಸ್ಕರ ಮಾಡ್ತಾ ಇರೋ ಕಾರ್ಯಕ್ರಮ. ಉದ್ದೇಶ ಇಷ್ಟೇ, ಇದು ನಮ್ಮ ಜಾಗ, ನಮ್ಮ ಏರಿಯಾ ಹಲವಾರು ಕಡೆ ಗೊತ್ತಾಗಬೇಕು, ಇಂಥ ಕಡೆ ಇಂಥವ್ರು ಅವರೇ ಈ ಥರ ನಡೀತದೆ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಸರ್. ನಮಸ್ತೆ ಎಲ್ಲರಿಗೂ.
ಈ ಸ್ವಾಮಿ ವಿವೇಕಾನಂದ ಯುವಕರ ಸಂಘದ ಕಡೆಯಿಂದ ಪ್ರತಿ ವರ್ಷ ಎಂದಿನಂತೆ ಈ ಉತ್ಸವ ನಡೀತಿರುತ್ತೆ. ಪ್ರತಿ ವರ್ಷವೂ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಆಗಲಿ, ರಕ್ತದಾನ ಆಗಲಿ, ಉಚಿತ ಕಣ್ಣಿನ ಪರೀಕ್ಷೆ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕಾದರೂ ನಮ್ಮನ್ನ ಇನ್ವೈಟ್ ಮಾಡಿ ಇಲ್ಲಿರೋ ಭಕ್ತಾದಿಗಳು ಯಾರ್ಯಾರು ಬರ್ತಾರೋ ಆಮೇಲೆ ಜನಗಳಿಗೆ ಎಲ್ಲರಿಗೂ ಈ ಒಂದು ಉಚಿತ ಸೌಲಭ್ಯವನ್ನು ಮಾಡಿಕೊಡ್ತಾರೆ. ಇಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ರೇಣುಕಪ್ಪರ ಸವಿನೆನಪಿಗಾಗಿ ಮಾಡಿಸ್ಕೊಡ್ತಾರಣ್ಣ. ಹಾಂ, ಹಾಗೆ ಈ ಒಂದು ಅನ್ನದಾನ ಕಾರ್ಯಕ್ರಮವು ಅಷ್ಟೇ. ಇಲ್ಲಿ ಭಕ್ತಾದಿಗಳಿಗೆ ಜನ ನಿಂತ್ಕೊಳ್ಳೋಕ್ಕೆ ಸಾಕಾಗ್ತಿಲ್ಲ, ಅಷ್ಟು ಜನಕ್ಕೆ ಇಲ್ಲಿ ಅನ್ನದಾನವನ್ನು ಏರ್ಪಡಿಸ್ತಾರೆ. ಇಲ್ಲಿ ಬರೋರು ಎಲ್ಲರಿಗೂ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲರಿಗೂ ಹೊಟ್ಟೆ ತುಂಬಿಸ್ತಾರಣ್ಣ ಈ ಒಂದು ಉತ್ಸವದಲ್ಲಿ. ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ರು. ಮಗಾದ ಮಣಿಕಂಠ ಅವರು ಇದನ್ನ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದಾರೆ. ಮಣಿಕಂಠನ ನಾನು ಅವಾಗಿಂದನೂ ನೋಡ್ತಾ ಇದ್ದೀನಿ. ಅವ್ರು ಅವಾಗಿಂದನೂ ಹಿಂಗೆ ಸಮಾಜ ಸೇವೆಯಲ್ಲೇ ತೊಡ್ಕೊಂಬಂದಿದ್ದಾರೆ. ಅವರು ಪ್ರತಿ ಎಲ್ಲ ಕಡೆನೂ ಹಿಂಗೆ ಮಾಡ್ತಿದ್ದಾರೆ. ಯಾವುದೇ ಒಂದು ಫಂಕ್ಷನ್ ಬರಲಿ, ಉತ್ಸವ ಬರಲಿ, ಮುಂದೆ ನಿಂತ್ಕೊಂಡು ಹುಡುಗರನ್ನೆಲ್ಲ ಹುರಿದುಂಬಿಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾರಣ್ಣ. ಹೀಗೆ ದಿನಾಂಕ 20ರಿಂದ 22ನೇವರೆಗೂ ಅಂದರೆ 3 ದಿನಗಳ ಕಾಲ 20ನೇ ತಾರೀಕು ದೇವ್ರನ್ನ ನಾವು ತಗೊಂಬಂದಿದ್ದೀವಿ. ಶುಕ್ರವಾರ ಸುಮಾರು ಮಧ್ಯಾಹ್ನ 12 ಗಂಟೆಗೆ ದೇವ್ರ ತಂದು ವಿಜೃಂಭಣೆಯಿಂದ ಅದು ಕುಣ್ಕೊಂಡು ಬಂದಿರೋದೇ ನಮಗೆ ತುಂಬ ಸಂತೋಷವಾಗಿದೆ. ಮತ್ತು ಸಂಜೆ ನೋಬೆಲ್ ಇವೆಂಟ್ಸ್ ಅವರಿಂದ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಕೂಡ ಇತ್ತು. ಅದು ಕೂಡ ಅದ್ಧೂರಿಯಾಗಿ ನಡೆದಿದೆ, ವಿಜೃಂಭಣೆಯಿಂದ ಕೂಡ ನಡೆದಿದೆ. ಅದೇ ರೀತಿ 21 ಶನಿವಾರ ಬೆಳಗ್ಗೆ ಅಮ್ಮನವರಿಗೆ ಮಹಾಮಂಗಳಾರತಿ ಆಗಿದೆ ಮತ್ತು ಪ್ರಸಾದ ವಿನಿಯೋಗ ಆಗಿದೆ. ನಿನ್ನೆ ಮಧ್ಯಾಹ್ನ ಬೃಹತ್ ಆರೋಗ್ಯ ತಪಾಸಣೆ ಕೂಡ ಇತ್ತು. ಹಾಗೆಯೇ ನಿನ್ನೆ ಸಂಜೆ ಉಮೇಶ್ ಈವೆಂಟ್ಸ್ ಅವರಿಂದ ರಸಸಂಜೆ ಕಾರ್ಯಕ್ರಮ ಕೂಡ ಇತ್ತು. ಅದಕ್ಕೂ ಕೂಡ ನೀವೇ ನೋಡಿದ್ದೀರಾ, ತುಂಬ ಜನ ಸೇರಿದ್ದಾರೆ. ಹಾಗೆ ಇವತ್ತು ಕಡೆ ದಿನಾಂಕ 22 ಭಾನುವಾರ ಸುಮಾರು ಬೆಳಗ್ಗೆ 9 ಗಂಟೆಯಿಂದ ನಿರಂತರವಾಗಿ ಅನ್ನದಾನ ನಡೀತಾ ಇದೆ. ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಇದೆ, ರಕ್ತದಾನ ಶಿಬಿರ. ಆಲ್ರೆಡಿ ಈಗ 75 ಜನ ರಕ್ತದಾನವನ್ನು ಡೊನೇಟ್ ಮಾಡಿದ್ದಾರೆ. ಈ ಒಂದು ರಕ್ತದಾನ ಯಾವುದೇ ರೀತಿ ಹಣ ಆಗಲಿ ಏನು ಕೂಡ ಕೊಟ್ಟು ನಾವು ಕರೆಸಿಲ್ಲ, ಸ್ವಇಚ್ಛೆಯಿಂದ ಬಂದು ಅವರೇ ತನ್ನ ರಕ್ತವನ್ನು ದಾನಗಳೇ ಆಗಿ ಇದನ್ನು ನಾವು ನಮ್ಮ ಸಂಘಟನೆಯಿಂದ ಅವರಿಗೆ ಉಚಿತವಾಗಿ ಡೊನೇಟ್ ಮಾಡ್ತಾಯಿದ್ದೀವಿ. ಸುಮಾರು 75 ಜನ ಕೊಟ್ಟಿದ್ದಾರೆ. ನನ್ನ ಟಾರ್ಗೆಟ್ 150 ಜನ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಇನ್ನೂ ನನ್ನ ಟಾರ್ಗೆಟ್ ರೀಚ್ ಆಗಿಲ್ಲ. ಸುಮಾರು ಇನ್ನೊಂದು 75 ಜನ ಕೊಡೋಂಥವ್ರು ಕೂಡ ಇದ್ದಾರೆ. ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 5,000 ಜನಕ್ಕೆ ಅನ್ನ ಸಂತರ್ಪಣೆ ನಂಬಿಕೊಂಡಿದ್ದೇವೆ. ಜನಸಾಗರ ನೀವೇ ನೋಡ್ಬೋದು, ಅಷ್ಟು ಜನನ ಸಾಗರ ಇದೆ. ಹಾಗೆಯೇ ಈ ನನ್ನ ಭಾಗದ ಅಂದರೆ ಚೌಡೇಶ್ವರಿ ನಗರ, ರಾಜೀವ್ ಗಾಂಧಿ ನಗರ, ಪ್ರೇಮನಗರ, ಕೆಂಪೇಗೌಡ ಲೇಔಟ್ ಭಾಗದ ನನ್ನ ನೆಚ್ಚಿನ ತಂದೆ ತಾಯಿ ಸಮಾನರಾದ ಹಾಗೂ ಸಹೋದರ ಸಹೋದರಿಯರು ಹಾಗೂ ನನ್ನ ಹಿತೈಷಿಗಳು, ನನ್ನ ಗೆಳೆಯ ಗೆಳತಿಯರು ಇವರೆಲ್ಲರೂ ನನ್ನ ಒಗ್ಗೂಡಿಸಿ ನನ್ನ ಜೊತೆ ಎಲ್ಲ ಸೇರಿ ಈ ಒಂದು ಸುಸಂದರ್ಭದಲ್ಲಿ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂದ್ರೆ ನನ್ನೊಬ್ಬನಿಂದ ಮಾತ್ರ ಸಾಧ್ಯ ಇಲ್ಲ. ಇದು ನನ್ನೆಲ್ಲ ಈ ಭಾಗದ ಜನರಿಂದ, ನನ್ನ ಹಿತೈಷಿಗಳಿಂದ, ಸ್ನೇಹಿತರಿಂದ, ನನ್ನೆಲ್ಲ ನೆಚ್ಚಿನ ಗೌರವಾನ್ವಿತ ತಂದೆ ತಾಯಿಗಳ ಸಮಾನರಾದ ಎಲ್ಲರಿಂದ ಈ ಒಂದು ಕಾರ್ಯಕ್ರಮ ಈ ಮಟ್ಟಕ್ಕೆ ಬಂದಿದೆ. ಅದೇ ರೀತಿ ನಮಗೆ ಮುಂದಿನ ಹಿಂಗೆ ನನ್ನ ಜೀವ ಇರೋವರೆಗೂ ಈ ನನ್ನ ಭಾಗದ ಎಲ್ಲ ಜನರು ಸಹಕಾರ ಮಾಡಬೇಕು. ಇದೇ ರೀತಿ ಇನ್ನೂ ನನ್ನ ಜೀವ ಇರೋವರೆಗೂ ಇದೇ ಸರ್ಕಲ್ನಲ್ಲಿ ನಾನು ಸಮಾರಂಭವನ್ನು ಮಾಡ್ಕೊಂಡು ಬರ್ತೀನಿ. ಈ ಸಮಾರಂಭ ಉದ್ದೇಶ ಏನಿಲ್ಲ, ಈ ಭಾಗದ ಜನರು ಯಾರೆಲ್ಲ, ಯಾಕಂದರೆ ಒಂದು ಊರಿನಿಂದ ಒಂದು ಊರಿಗೆ ಬಂದಿದ್ದಾರೆ. ಇಲ್ಲಿ ಕೆಲವರಿಗೆ ಕೆಲಸಗಳು ಮಾಡೋಕ್ಕೆ ಕೆಲಸಗಳಿರಲ್ಲ. ನಮ್ಮ ಮುಖಾಂತರ ಬಂತಂದರೆ ನಾವು ನಮ್ಮ MLAಗಳಿಂದ, ನಮ್ಮ MP ಗಳಿಂದ, ಕಾರ್ಪೊರೇಟರ್ಗಳಿಗೆ ಮುಖಾಂತರ ಅವರಿಗೆ ಕೆಲಸ ಮಾಡೋ ಕಾರ್ಯಕ್ರಮ ಇರುತ್ತೆ. ಪ್ರತಿ ತಿಂಗಳು ನಮ್ಮ ಲೆಗ್ಗೆರೆ ನಾರಾಯಣ ಸ್ವಾಮಿರವರು ನಮ್ಮ ಜೊತೆಗೂಡಿ ಇಲ್ಲಿ ರಾಜೀವ್ ಗಾಂಧಿ ಗೌರ್ಮೆಂಟ್ ಸ್ಕೂಲಲ್ಲಿ ಸುಮಾರು 600 ವಿದ್ಯಾರ್ಥಿಗಳಿದ್ದಾರೆ. 600 ವಿದ್ಯಾರ್ಥಿಗಳ ಉಚಿತವಾಗಿ ವಿದ್ಯಾಭ್ಯಾಸ ಕೂಡ ಮಾಡಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಈಗ ಅಂಗವಿಕಲರಿಗೆ ಅವರಿಗೆ 4 ಚಕ್ರದ ಗಾಡಿ ಆಗಿರ್ಬೋದು, ಟೂ ವೀಲರ್ನೇ ನಾವು 4 ಚಕ್ರದ ಗಾಡಿ ರೀತಿ, ಮತ್ತು ಅವರಿಗೆ ವೀಲ್ ಚೇರ್ ಮಾಡೋದು, ಯಾರಿಗಾದರೂ ಹಾರ್ಟ್ ಆಪ್ರೇಷನ್ ಮತ್ತು ಏನಾದರೂ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅವರಿಗೆ ನಾವು ಉಚಿತವಾಗಿ ಯಾವುದೇ ರೀತಿ 1 ರೂಪಾಯಿ ಹಣ ಇಲ್ದಂಗೆ ಅವ್ರಿಗೆ ಆಪ್ರೇಷನ್ ಮಾಡಿಕೊಡ್ತೀವಿ ನಮ್ಮ ಸಂಘಟನೆಯಿಂದ ಕೈಲಾದ ಸಹಾಯ. ಅದೇ ರೀತಿ ಹುಟ್ಟು ಅಂದಮೇಲೆ ಸಾವು ಕೂಡ ನಮಗೆ ಖಚಿತ, ಹುಟ್ಟು ಉಚಿತ, ಸಾವು ಖಚಿತ ಆಗಿರುತ್ತೆ. ಕೊನೆಯದಾಗಿ ಸಾವು ಕಂಡಂತಹ ಎಲ್ಲ ನಮ್ಮ ಭಾಗದ ಜನರಿಗೆ
ಒಂದು ಸಂತಾಪ ಸಲ್ಲಿಸೋಕ್ಕೋಸ್ಕರ ಅವ್ರಿಗೊಂದು ಫ್ರೀಸ್ ಬಾಕ್ಸ್ ಕೊಡ್ತಾ ಇದ್ದೀವಿ, ಮತ್ತು 10-20 ಶಾಮಿಯಾನ ಕೊಡ್ತಾ ಇದ್ದೀವಿ, 30 ಚೇರ್ ಕೊಡ್ತಾ ಇದ್ದೀವಿ. ಇದಕ್ಕೆ ಯಾವುದೇ ರೀತಿ ₹1 ಹಣ ಕೂಡ ತಗೊಳ್ಳೋದಿಲ್ಲ ನಾವು. ಇದು ನಮ್ಮ ಶ್ರೀ ಸ್ವಾಮಿ ವಿವೇಕಾನಂದ ಕನ್ನಡ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸೇರಬೇಕಾಗಿರೋದು. ಇನ್ನು ನಮ್ಮ ತಂದೆಯಾದ ರೇಣುಕಪ್ಪನವರು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಬಿಟ್ಟೋಗಿದ್ದಾರೆ. ಅವರು ಬಿಟ್ಟೋಗಿರೋಂಥ ಕೆಲಸ ಕಾರ್ಯಗಳನ್ನ ನಾನು ಸಾಯೋವರೆಗೂ ಅವರು ಬಿಟ್ಟೋಗಿರೋಂಥ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀನಿ. ನನಗೆ ಸಹಕರಿಸಿದಂಥ ಎಲ್ಲ ನನ್ನ ಸಹ ಹಿತೈಷಿಗಳಿಗೂ, ಮುಖಂಡರುಗಳಿಗೂ, ನನ್ನ ಅಭಿಮಾನಿಗಳಿಗೂ ಮತ್ತು ನನ್ನ ಸಹೋದರ ಸಹೋದರಿಯರಿಗೂ ಈ ನಿಮ್ಮ ಮಣಿಕಂಠ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಸಾವಿನ ಅಂತಿಮ ದಿನಗಳಿಗೆ ನಾವು ಫ್ರೀಜರ್ ಬಾಕ್ಸ್ ಮತ್ತು 10-20 ಶಾಮಿಯಾನ ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಈ ಭಾಗದ ಜನರಿಗೆ ಅಷ್ಟೇ ಸೀಮಿತವಾಗಿರುತ್ತೆ ಅಥವಾ ಬೇರೆಯವ್ರಿಗೂ? ಸುಮಾರು 10ರಿಂದ 15 ಕಿಲೋಮೀಟರ್ ಉಳ್ಳ ಯಾವುದೇ ಒಂದು ಜಾತಿ ಧರ್ಮ ಭೇದ ಯಾವುದೂ ಇಲ್ಲ. ನಾವೆಲ್ಲರೂ ಒಂದೇ ಎಂದು ಭಾವಿಸಿ ಯಾವುದೇ ಜಾತಿಯಾಗಲಿ ಧರ್ಮವಾಗಲಿ ಎಲ್ಲರೂ ಒಂದೇ ಎಂದು ನಾವು ಅವ್ರಿಗೆ ಯಾರೇ ಆಗಿದ್ರೂ ಕೂಡ ಫ್ರೀಯಾಗಿ ಉಚಿತವಾಗಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಯಾವುದೇ ಒಂದು ತುಂಬ ಕಡು ಬಡ ಕುಟುಂಬದ ಹೆಣ್ಣು ಮಕ್ಕಳು ತಮ್ಮ ವಿವಾಹಕ್ಕೆ ಯಾವುದೇ ರೀತಿ ಹಣ ಇಲ್ಲ ಅಂತಂದರೆ ನಮ್ಮ ಸಂಘಟನೆ ವತಿಯಿಂದ ಶ್ರೀ ಸರ್ಕಲ್ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ಉಚಿತವಾಗಿ ವಿವಾಹ ಕೂಡ ನಾವು ಮಾಡಿಸ್ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ₹1 ಇದಕ್ಕೆ ತಗೊಳ್ಳಲ್ಲ. 2 ಗ್ರಾಮ್ ತಾಳಿ ಇರ್ತದೆ. ಸುಮಾರು 150ರಿಂದ 200 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿಕೊಡ್ತೀವಿ. ವರನಿಗೆ ಒಂದು ಜೊತೆ ಬಟ್ಟೆ ಇರುತ್ತದೆ. ಅವರಿಗೆ ಕೆಲವೊಂದು ನಮ್ಮ ಸಂಘಟನೆ ವತಿಯಿಂದ ಉಡುಗೊರೆ ಕೂಡ ಕೊಡಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಜಾತ್ರೆ ಹಬ್ಬ ಹರಿದಿನಗಳು ಅಂದರೆ ಕೇವಲ ಹಳ್ಳಿಗಳ ಕಡೆ ನಾವು ಕಂಡಂಥ ಒಂದು ಜಾಸ್ತಿ ನಷ್ಟ ಆಗೋದು. ಆದರೆ ಈ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ನಗರದಲ್ಲಿ ಹಳ್ಳಿಗಿಂತ ಯಥೇಚ್ಛವಾಗಿ ಜನ ಸೇರಿ ಭಕ್ತಿ ಭಾವದಿಂದ ಪಾಲ್ಗೊಂಡಿದ್ದಾರೆ. ಏನು ಹೇಳ್ತಾರೆ? ಏಕಂತಂದರೆ ಈ ಭಾಗದಲ್ಲಿ ಹೇಳ್ಬೇಕಂತಂದರೆ ಈಗ ಕುಣಿಗಲ್ಲು, ಹುಲಿಯೂರು ದುರ್ಗ ಈ ಥರ ಹಳ್ಳಿ ಪ್ರದೇಶದ ಜನರೇ ಇಲ್ಲಿ ಜಾಸ್ತಿ ವಾಸಿಸ್ತಾ ಇದ್ದಾರೆ. ಅದರಿಂದ ಈಗ ನಮ್ಮ ಕನ್ನಡ ಹೇಳ್ಬೇಕಂತಂದರೆ ನಮ್ಮ ಕನ್ನಡ ಎಲ್ಲೋ ಒಂದು ಕಡೆ ಮುಚ್ತಾ ಬರ್ತಾಯಿದ್ದಾರೆ. ಎಲ್ಲಿ ನೋಡಿದ್ರು ಆಂಗ್ಲ ಭಾಷೆ. ನಾವು ವರ್ಷದಲ್ಲಿ ಬರೀ 1 ತಿಂಗಳು ಮಾತ್ರ ನಾವು ಕನ್ನಡ ನೆನೆಸ್ಕೊಳ್ಳೋದಲ್ಲ, ಪ್ರತಿದಿನ 365 ದಿನ ಕೂಡ ನಾವು ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಉಳಿಸ್ಬೇಕು. ಅದರಂತೆಯೇ ನಾವು ಒಂದು ಕನ್ನಡ ರಾಜ್ಯೋತ್ಸವ, ಒಂದು ಕನ್ನಡದ ಮೆರುಗು ನಾವು ತೋರಿಸ್ಬೇಕಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಬೆಂಗಳೂರಲ್ಲಿ ನಾನಾ ಭಾಷಿಕರು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ಅಂತ ಕೂಡ ಹೇಳ್ತೀವಿ. ಆಗಿರ್ಬೇಕಾದ್ರೆ ಬೇರೆ ಭಾಷೆಯವರು ಇಲ್ಲಿ ಬಂದು ವಾಸಿಸೋರಿಗೆ ಏನು ಮೆಸೇಜ್ ಕೊಡ್ತೀರಾ? ಈಗ ಬೇರೆ ಭಾಷೆ ಅಂತಂದರೆ ಅವ್ರ ಮೈಯಲ್ಲೂ ಹರಿಯೋದು ಒಂದೇ ರಕ್ತ. ಅದರಿಂದ ನಮ್ಮ ಕರ್ನಾಟಕಕ್ಕೆ ಆಗಲಿ, ನಮ್ಮ ಬೆಂಗಳೂರಿಗಾಗಲಿ, ನಮ್ಮ ಲಗ್ಗೆರೆಗೆ ಆಗಲಿ ಅವರಿಗೆ ಬಂದರೆ ಅವರಿಗೆ ಕೇವಲ 30 ದಿನಗಳಲ್ಲಿ ನಾವು ಕನ್ನಡವನ್ನು ಕಲಿಸಿ ನಮ್ಮ ಕನ್ನಡದ ನೆಲದ ಅನ್ನ ತಿಂತಾರೆ, ಕನ್ನಡದ ನೀರು ಕುಡಿತಾರೆ. ಪ್ರತಿಯೊಂದಕ್ಕೂ ಅವ್ರಿಗೇನೇ ಒಂದು ಪ್ರಾಬ್ಲಮ್ ಆದರೂ ಕನ್ನಡಿಗರು ಯಾವಾಗಲೂ ಅವ್ರ ಜೊತೆಲಿರ್ತಾರೆ. ಅದರಿಂದ ಅವರಿಗೆ ದಯವಿಟ್ಟು ಕನ್ನಡವನ್ನು ನಾವು ಕಲಿಸಿ ನಾವು ಕನ್ನಡವನ್ನು ಬೆಳೆಸೋವಂಥ ಕಾರ್ಯವನ್ನು ನಾವು ಮಾಡ್ತೇವೆ.